ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಇದೇ ಜನವರಿ 10th ರಿಲೀಸ್ ಆಗ್ತಾಯಿದೆ. ನಾಗಶೇಖರ್ ಇಲ್ಲೇ ಕೂತಿದ್ದಾರೆ. ಈ ಕಥೆಯ ವಿಚಾರ ಬಂದಾಗ ಗೆಳೆಯ ಅಂದ್ಕೊಂಡಿದ್ದ ವಿಚಾರ ನಮಗೆ ಕುಮಾರ್ ಅವ್ರಿಗೆ ಮತ್ತು ನಮ್ಮ ಗೌಡ್ರಿಗೆ ಅವರು ಎಕ್ಸ್ಪ್ಲೇನ್ ಮಾಡಿದಾಗ ತುಂಬಾ ಖುಷಿಯಾಗಿತ್ತು. ಅದಕ್ಕೆ ಚಂದ್ರಚೂಡ್ ಬಂದದ್ರ ಚಕ್ರವರ್ತಿ ಬಂದು ಸೇರ್ಕೊಂಡ ಮೇಲೆ ಇನ್ನೊಂದು 2-3 ಎಲಿಮೆಂಟ್ಸ್ ಆ್ಯಡ್ ಆಯಿತು. ಅದು ಕಥೆಯ ವಿಸ್ತಾರವನ್ನು ಇನ್ನೂ ವಿಶಾಲ ಮಾಡ್ತು. ಆ ವಿಚಾರಗಳಲ್ಲಿ ಅದು ಶಿಡ್ಲಘಟ್ಟದ ಒಂದು ವಿಚಾರ ತುಂಬಾ ಖುಷಿ ಆಯಿತು ನನಗೆ. ಮತ್ತು ಸೆಲ್ವಿಕ್ ರಾಣಿಗೂ ಚಂದ್ರಚೂಡ್ ಅವರು ಹೇಳಿದ್ದು ಈ 2 ವಿಷಯಗಳು ಆ್ಯಡ್ ಆದಮೇಲೆ ಕತೆ ಇನ್ನೂ ಬೇರೆ ಥರನೇ ಒಂದು ಮಜಲ್ಗಳು ತಗಂತು. ತುಂಬ ಚೆನ್ನಾಗಿರೋ ಪ್ಲಾಟ್ ಆಯಿತು. ಸೀನ್ಗಳು ತುಂಬ ಚೆನ್ನಾಗಿ ಬರೆಯೋಕ್ಕೆ ಶುರು ಮಾಡಿದ್ರು. ಒಂದೊಂದು ಸೀನು ಒಂದೊಂದು ಹೊಸ ವಿಚಾರಗಳನ್ನ ಹೇಳ್ತಾ ಹೋಗುತ್ತೆ. ಚೇತನ್ ಲೇಟಾಗಿ ಬಂದೆ ಅಂತಂದರು, ಸಿನಿಮಾಲು ಲೇಟಾಗಿ ಬರ್ತಾರೆ, ಇಂಟರ್ವಲ್ಗೆ ಬರ್ತಾರೆ ಅವರು. ರಾಗಿಣಿ ಇದ್ದಾರೆ, ಅವರು ಇಂಟರ್ವಲಲ್ಲೇ ಬರ್ತಾರೆ. ರಚಿತಾ ನಾನು ಕೆಲವಾರು ಸೀನ್ಗಳು ಈಗ ಡಬ್ಬಿಂಗ್ ಮಾಡ್ತಾ ನೋಡ್ತಾ ಅಲ್ಲಿ ಆ್ಯಕ್ಟ್ ಮಾಡ್ತಾ ನಾನು ಮನೆ ಹತ್ರ ನೋಡಲ್ಲ, ಡಬ್ಬಿಂಗ್ ಮಾಡ್ತಾ ನೋಡಿದಾಗ ಒಂದು 7-8 ಸೀನ್ಗಳಲ್ಲಿ ಆ ಸ್ಪೇಸ್ನ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಅಂದರೆ ಆ ಕ್ಯಾರೆಕ್ಟರ್ಗೆ ಆ ಬಬ್ಲಿ ಆಗಿರೋ ಹುಡುಗಿ ತುಂಬ ಏನೋ ಆ ಥರ ಹುಡುಗಿ ಒಂದು ಜವಾಬ್ದಾರಿ ಬಂದಾಗ ಒಂದು ಹೆಂಡತಿಯಾಗಿ ತನ್ನ ಗಂಡನ ಮೋಟಿವೇಟ್ ಮಾಡೋ ಒಂದು ಹುಡುಗಿಯಾಗಿ ಒಬ್ಬ ಅದ್ಭುತವಾಗಿ ಕಾಣ್ತಾರೆ, ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಥ್ಯಾಂಕ್ ಯು ರಚಿತಾ, ವಂಡರ್ಫುಲ್. ಸಂಜು ಅವನೊಬ್ಬ ತೀರಾ ಬಡ ಕುಟುಂಬದಿಂದ ಬಂದಿರೋ ಒಬ್ಬ ಹುಡುಗ. ಎಲ್ಲೋ ಒಂದು ಕಡೆ ಅಚಾನಕ್ಕಾಗಿ ಅವನಲ್ಲಿ ಒಂದು ಒಳ್ಳೆತನ ಇರುತ್ತೆ. ಅವನ ತಂದೆ ತಾಯಿಯಿಂದ ಬಂದಿರೋ ಸಂಸ್ಕಾರ, ಒಂದು ಒಳ್ಳೆತನ ಇರುತ್ತೆ ಅವನ ಹತ್ರ, ಎಜುಕೇಷನ್ ಇಲ್ಲ. ಅಂಥ ಹುಡುಗ ಇಲ್ಲಿ ಬಂದೇನೋ ಸ್ಟ್ರಗಲ್ ಮಾಡ್ತಾ ಇದ್ದಾಗ ಅಚಾನಕ್ಕಾಗಿ ನಾಯಕಿ ಭೇಟಿ ಆಗುತ್ತೆ, ಅಲ್ಲಿಂದ ಒಂದು ಪ್ರೀತಿ ಆಗುತ್ತೆ. ಇವನ ಮೇಲೆ ಅವಳಿಗೆ ಅವನ್ನ ಇಟ್ಕೊಂಡು ಏನಾದರೂ ಮಾಡಬೇಕಲ್ಲ ಅಂತ ಒಂದು ಆಸೆ ಇರುತ್ತೆ ಅವಳಿಗೆ. ಬಟ್ ಅದು ಪ್ರೀತಿಯಾಗಿ ಕನ್ವರ್ಟ್ ಆಗಿ ಅವರಿಬ್ಬರು ಮದುವೆ ಆಗಿ ಅವನನ್ನು ಮೋಟಿವೇಟ್ ಮಾಡಿ ಅವ್ರ ತಂದೆ ಮೇಲೆ ಒಂದು ಚಾಲೆಂಜ್ ತೊಗೊಂಡು ನಾವು ಬೆಳಿಬೇಕು ಒಂದು ಮಟ್ಟಕ್ಕೆ ಅನ್ನೋ ಒಂದು ಆಸೆ ಇಟ್ಕೋತಾಳೆ. ಅದ್ರ ಮಧ್ಯೆ ಶಿಡ್ಲಘಟ್ಟದ ಒಂದಷ್ಟು ವಿಷಯಗಳಿದೆ, ನಮ್ಮ ರೇಷ್ಮೆ ಬೆಳೆಗಾರರ ಬಗ್ಗೆ ಒಂದಷ್ಟು ವಿಷಯಗಳಿದೆ. ಇಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡೋ ರೇಷ್ಮೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಧರ್ಮಾವರಂ ಸಿಲ್ಕು, ಕಾಂಜೀವರಂ ಸಿಲ್ಕು ಆ ಥರ ಎಲ್ಲ ಆಗಿ ನಮಗೆ ಸಿಗೋದು 1,000 ಆದರೆ ಅವರು ಅದನ್ನು 10,000ಕ್ಕೆ ಮಾರ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಅದ್ರ ಮೇಲೆ ಒಂದು ಬೆಳಕು ಚೆಲ್ಲೋ ಒಂದು ಕೆಲಸ ಮಾಡಿದ್ದಾರೆ. ಸತ್ಯ ಹೆಗಡೆ ಕ್ಯಾಮ್ರಾ ವರ್ಕ್, ನೀವೆಲ್ಲ ಹಾಡುಗಳು ನೋಡಿದ್ದೀರ, ತುಂಬಾ ಅದ್ಭುತವಾಗಿದೆ. ಸತ್ಯ ಹೆಗಡೆ ಜೊತೆಗೆ ನಮ್ಮ ಹೆಲಿಕ್ಯಾಮ್ ಆಪ್ರೇಟರ್ಗಳು ನಮ್ಮ ಸತೀಶ ಮತ್ತು ಸಂತೋಷ್ ಅವರಿಬ್ಬರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಶಿಂಷಾ ಸ್ವಿಟ್ಜರ್ಲ್ಯಾಂಡ್ ನೋಡಿ ಎಕ್ಸೈಟ್ ಆಗಲಿಲ್ಲ. ನಮ್ಮ ಆ್ಯಂಟನಿ ನಮ್ಮ ಎಡಿಟರು ಸ್ವಿಟ್ಜರ್ಲ್ಯಾಂಡ್ ನೋಡಿ ಅವರು ಎಕ್ಸೈಟ್ ಆಗಲಿಲ್ಲ. ನಾವಿಲ್ಲಿ ಶಿಂಷಾ ಬ್ಲಫ್ ತೋರಿಸಿದ್ದೀವಲ್ಲ ಒಂದೆರಡು ಶಾಟು, ಹಬ್ಬ ಎನ್ನಪ್ಪ ಇದು ಹಂಗೆ ಎಕ್ಸೈಟ್ ಆದರು. ನಮ್ಮಲ್ಲಿರೋ ತಾಣಗಳನ್ನ ನಾವು ಬಳಸ್ಕೋಬೇಕು ಅನ್ನೋದು ತುಂಬ ಆಸೆ ಆಗಿತ್ತು. ನಿರ್ದೇಶಕರು ಮತ್ತು ನಮ್ಮ ಕ್ಯಾಮ್ರಾಮನ್ ಆ ವಿಚಾರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿರ್ಮಾಪಕರಾಗಿ ಛಲವಾದಿ ಕುಮಾರ್ ಅವರು ಸುಮಾರು ಒಂದು 8-9 ವರ್ಷಗಳ ಗೆಳತನ ನಮ್ಮದು. ಅವರು ನಾಗಶೇಖರಿಬ್ಬರು ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸ್. ಸಿನಿಮಾಗೆ ಏನು ಬೇಕೋ ಅದನ್ನು ಸಂಪೂರ್ಣವಾಗಿ ಧಾರಾಳವಾಗಿ ಮುಕ್ತವಾಗಿ ಅವರು 1.25 ವರ್ಷದಿಂದ ಅವ್ರ ಕೆಲಸಗಳನ್ನೆಲ್ಲ ಬಿಟ್ಬಿಟ್ಟು ಡೇ 1ಇಂದನೂ ನಮ್ಮ ಜೊತೆ ಇದ್ದಾರೆ. ಬಿಡುಗಡೆ ಆದಮೇಲೆ ಅವರು 30 ತಾರೀಕು ಮೇಲೆ ಬೇರೆ ಕೆಲಸ ನೋಡಿ ಕುಮಾರ್, ಅಲ್ಲಿವರೆಗೂ ಜೊತೆಲೇ ಇದ್ದರು, ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗಿದ್ದರು. ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಹೋದಾಗ ಆ ಒಂದು 12-13 ದಿನ ಅವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸನೂ ಮಾಡಿದ್ರು, ಕ್ಯಾಮ್ರಾ ಅಸಿಸ್ಟೆಂಟ್ ಆಗೂ ಮಾಡಿದ್ರು, ಲಗೇಜು ಎತ್ಕೊಂಬಂದ್ರು, ಪಾಪ ಎಲ್ಲ ಮಾಡಿದ್ರು. ಚಂದ್ರಚೂಡ್ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಮಾತುಗಳನ್ನ ಬರ್ಕೊಟ್ಟಿದ್ದಾರೆ, ತುಂಬ ಒಳ್ಳೊಳ್ಳೆ ಸೀನ್ಗಳನ್ನ ಡಿಸೈನ್ ಮಾಡಿದ್ದಾರೆ. ಅರುಣಣ್ಣ ಮತ್ತು ಅವರ ಶಿಷ್ಯಂದರು ಆರ್ಟ್ ವರ್ಕ್ ತುಂಬ ಅದ್ಭುತವಾದ ಕೆಲಸ. ನೀವು ಅದನ್ನು ಪ್ರತಿಯೊಂದು ಫ್ರೇಮ್ ನೋಡಿದಾಗಲೂ ನಿಮ್ಗೆ ಅದು ಅರ್ಥ ಆಗುತ್ತೆ. ಇನ್ನುಳಿದಂತೆ ಸಂಪತ್, ರಘುವಣ್ಣನ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ನಾಣಿ ಇದ್ದಾರೆ, ಅಲ್ಲಿ ನನ್ನ ಮಾವನಾಗಿ ಶರಣ್ ಇದ್ದರು, ಇಲ್ಲಿ ಆ ಪಾತ್ರನ ನಾಣಿಯವರು ಮಾಡಿದ್ದಾರೆ. ಜನವರಿ 10 ಫಿಂಗರ್ಸ್ ಕ್ರಾಸ್ಡ್. ನಮ್ಮ ಪ್ರಯತ್ನ ತುಂಬ ಪ್ರಾಮಾಣಿಕವಾಗಿದೆ, ಎಲ್ಲರ ಮನಸ್ಸಿಗೆ ಮುಟ್ಟುವಂಥ ಒಂದು ಅದ್ಭುತವಾದ ಪ್ರೇಮಕತೆ. 6 ಹಾಡುಗಳು, 6ರಲ್ಲಿ 1 ಹಾಡನ್ನ ನಾವು ಭಾವಗೀತೆ ಬಳಸ್ಕೊಂಡಿದ್ದೀವಿ. NS ಲಕ್ಷ್ಮೀನಾರಾಯಣ ಭಟ್ರ ಹಾಡದು. ನನ್ನ ಇನಿಯನ ನೆಲೆಯ ಬಲ್ಲೆ ಏನು, ಹೇಗೆ ತಿಳಿಯಲಿ ಅದರ ಹೇಳೆ ನೀನು ಅನ್ನೋ ಒಂದು ಹಾಡು. ಅದು ಅಶ್ವಥ್ ಅವರು ಮ್ಯೂಸಿಕ್ ಮಾಡಿದ್ದು. ಇಲ್ಲಿ ಮತ್ತದನ್ನು ರೀಕ್ರಿಯೇಟ್ ಮಾಡಿದ್ದೀವಿ. ಥ್ಯಾಂಕ್ಸ್ ಟು ಲಹರಿ ವೇಲು ಸರ್. ಆಡಿಯೋ ಆನಂದ್, ಥ್ಯಾಂಕ್ಸ್ ಟು ಆನಂದ್. ಎಲ್ಲವೂ ತುಂಬ ಮುದ್ದಾಗಿ ಪ್ರಾಮಾಣಿಕವಾಗಿದೆ. 10ನೇ ತಾರೀಕು ಬರ್ತೀವಿ. ಮಾರ್ನಿಂಗ್ ಶೋ ನಿಮಗೆ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು. ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಪ್ರಯೋಗಗಳಿಗೆ ಹೊಂದಿಕೊಳ್ತಿದ್ದಾರೆ, ಕಲಾವಿದರಿರ್ಬೋದು, ತಂತ್ರಜ್ಞರಿರ್ಬೋದು ಎಲ್ಲ. ಆ ನಿಟ್ಟಿನಲ್ಲಿ ನೀವು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಕೂಡ ಬೇರೆ ಬೇರೆ ಸಿನಿಮಾಗಳಲ್ಲಿ ಇತ್ತೀಚೆಗೆ ಹೊಸ ಪ್ರಯೋಗಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಈ ಸಿನಿಮಾ ಎಷ್ಟು ಪ್ರಯೋಗಾತ್ಮಕವಾಗಿರುತ್ತೆ ಅಂತ? ಪ್ರಯೋಗಾತ್ಮಕ ಅಂದರೆ ಹೇಳಕೊಟ್ಟಿರೋದೊಂದು ಪ್ರೇಮ ಕಥೆನೇ. ಅದರಲ್ಲಿ ಒಂದು ಬೇರೆ ಬೇರೆ ಥರದ ಆಯಾಮದಲ್ಲಿ ಹೇಳ್ತಾ ಹೋಗಿದ್ದೀವಿ.
ಉದ್ದೇಶಗಳು ಪ್ರತಿಯೊಂದು ಪಾತ್ರಕ್ಕೂ ಬೇರೆ ಒಂದು ಉದ್ದೇಶ ಇರುತ್ತೆ. ಆದರೆ ಇಡೀ ಸಿನಿಮಾದಲ್ಲಿ ನೆಗೆಟಿವ್ ಅನ್ನೋದು ಒಂದೇ ಒಂದು ಕ್ಯಾರೆಕ್ಟರ್ ಇರ್ತಾರೆ ಅಷ್ಟೇ ಹೊರತು ಇನ್ನೆಲ್ಲರೂ ಪಾಸಿಟಿವ್. ಅವ್ರವ್ರ ಬದುಕಿನಲ್ಲಿ ಎಲ್ಲರೂ ಪಾಸಿಟಿವ್. ಎಲ್ರಿಗೂ ನಮ್ಮ ಮುಂದಿನ ನಾಳೆಗಳು ಚೆನ್ನಾಗಿರಬೇಕು ಅನ್ನೋ ಉದ್ದೇಶನೇ ಇರುತ್ತೆ.